ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಅದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಹೇಗಿದ್ದೀರಾ ಮತ್ತು ಏನು ಸಮಾಚಾರ? ಹಬ್ಬ ಎಲ್ಲ ಹೇಗೆ ನಡೀತಾ ಇದೆ? ಈ ವರ್ಷ ಹಬ್ಬ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸೊ ಎಲ್ಲನೂ ಕಮೆಂಟ್ ಮಾಡಿ. ಹಾಗೆ ಇನ್ನೇನು 16ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಶಾಪಿಂಗ್ಗಳು ಎಲ್ಲ ಬೇಜಾರು ನಡೀತಾ ಇರುತ್ತೆ. ಸೊ ನಾನು ಕೂಡ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಆಲ್ರೆಡಿ ಟೈಮ್ ಈಗ 8:35, ಇನ್ನು 15 ನಿಮಿಷ ಅಷ್ಟೇ ನಂಗೆ ಟೈಮ್ ಇರೋದು. ಅಷ್ಟರೊಳಗಡೆ ನಾನೆಲ್ಲ ವೀಡಿಯೋಸ್ನ ಮಾಡಿ ಮುಗಿಸ್ಬಿಡ್ಬೇಕು. ಸೊ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂದರೆ, ಮೊದಲನೇದಾಗಿ ನಾನು ಏನು ತೋರಿಸ್ಲಿ, ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ, ಆಮೇಲೆ ಜ್ಯುವೆಲ್ರಿ ತೋರಿಸ್ತೀನಿ. ಸೊ ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ಸೊ ಪಿಂಕ್ ಕಲರ್, ಸೊ ಈ ಥರ ಕಲರ್ ಇಲ್ಲ ನನ್ನ ಹತ್ರ. ಪಿಂಕ್ ಕಲರ್ಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದು ಪಲ್ಲು ಬರುತ್ತೆ. ಹಾಗೆಯೇ ಸೊ ಇದು ಪಲ್ಲು ಬರುತ್ತೆ. ಹಾಗೆ ಇಡೀ ಸ್ಯಾರಿ ನೋಡ್ತಾ ಇರ್ಬೋದು. ಸೊ ಪಿಂಕಲ್ಲಿದೆ. ಸೊ ಕಾಂಟ್ರಾಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದಕ್ಕೆ ಗ್ರೀನ್ ಕಲರು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಸೊ ತುಂಬ ಸಾಫ್ಟ್ ಸಿಲ್ಕ್. ನಾನು ಪೂರ್ತಿ ತೆಗಿಯೋಕೆ ಹೋಗಲ್ಲ ಸ್ಯಾರಿನ, ಯಾಕಂದರೆ ಮತ್ತೆ ತೆಗೆದ್ಬಿಟ್ಟು ಮಡ್ಚಿಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಒಂಥರ ಪಿಂಕ್ ಕಲರು, ಸಖತ್ತಾಗಿದೆ. ಪಿಂಕ್ ಕಲರು, ಸಾಫ್ಟ್ ಸಿಲ್ಕು ಮತ್ತು ಗ್ರೀನ್ ಕಲರ್ ಪಲ್ಲು. ಹಾಗೆಯೇ ಇದು ಸರಿಯಾಗಿ ಕಾಣ್ತಿಲ್ಲ ಅನಿಸುತ್ತೆ ವಿಡಿಯೋದಲ್ಲಿ. ಗ್ರೀನ್ ಕಲರ್ ಪಲ್ಲು, ಹಾಗೆಯೇ ಗ್ರೀನ್ ಕಲರ್ ಬ್ಲೌಸ್ ಕೂಡ ಗ್ರೀನ್ ಕಲರೇ ಇದೆ. ಹಾಗಾಗಿ ಕಾಂಟ್ರಾಸ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಹತ್ರ ಕೂಡ ಈ ಥರ ಕಲರ್ ಇಲ್ಲ, ಪಿಂಕ್ ಕಲರು. ಸಖತ್ತಾಗಿದೆ ಸ್ಯಾರಿ ಅಂತ ಹೇಳ್ಬೋದು. ಸೊ ಈ ಸ್ಯಾರಿನ ನಾನು ತರಿಸಿದ್ದು ಬಂದುಬಿಟ್ಟು ರಿದು ಜ್ಯುವೆಲ್ಸಿಂದ. ಸೊ ರಿದು ಜ್ಯುವೆಲ್ಸ್ ಅವ್ರ ಕಡೆಯಿಂದ ಈ ಒಂದು ಸ್ಯಾರಿನ ತರಿಸಿದ್ದೀನಿ. ಹಾಗೆಯೇ ನಿಮಗೂ ಕೂಡ ಇದೇ ಥರ ಸ್ಯಾರೀಸ್ ಬೇಕು ಅಂತಂದರೆ, ಅವ್ರ ಹೆಸರು ರಜಿನಿ ಅಂತ ಹೇಳಿಬಿಟ್ಟು, ನಿಮಗೂ ಕೂಡ ಈ ಥರ ಸ್ಯಾರೀಸ್ ಬೇಕು ಅಂತಂದರೆ, ಸೊ ಇಡೀ ಸ್ಯಾರಿ ನೋಡಿ ಈ ಥರ ಮಾವಿನಕಾಯಿ ಬಾರ್ಡರ್, ಮಾವಿನಕಾಯ್ದು ಡಿಸೈನ್ ಬಂದಿದೆ. ಫುಲ್ ಸ್ಯಾರಿ ಬಂದಿದೆ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಸ್ಯಾರಿನ ಉಡ್ತೀನಿ, ಇದೇ ಸ್ಯಾರಿನ ದೇವರಿಗೆ ಉಡಿಸ್ತೀನಿ. ಸೊ ಆವಾಗ ನೋಡ್ಬೋದು ನೀವು. ಸೊ ಇಡೀ ಸ್ಯಾರಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೊಂಥರ ಡಬಲ್ ಕಲರ್ ಥರ, ಆ ಕಡೆ ತಿರುಗಿದ್ರೆ ಒಂದು ಕಲರ್, ಈ ಕಡೆ ತಿರುಗಿದ್ರೆ ಒಂದು ಕಲರ್, ಆ ಥರ ಕಾಣಿಸ್ತಿದೆ. ಸಖತ್ತಾಗಿದೆ ಸೀರೆ. ಸಾಫ್ಟ್ ಸಿಲ್ಕ್ ಇದೆ. ಸೊ ಇದೇ ಥರ ಸ್ಯಾರಿ ನಿಮಗೂ ಬೇಕು ಅಂತಂದರೆ ರಿದು ಜ್ಯುವೆಲ್ಸ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವರ ಫೋನ್ ನಂಬರ್ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರ ಫೋನ್ ನಂಬರ್ನ ನಾನು ಶೇರ್ ಮಾಡ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಹೆಸರು ರಜಿನಿ ಅಂತ ಹೇಳಿಬಿಟ್ಟು. ಇನ್ನೂ ತುಂಬಾ ವೆರೈಟೀಸ್ ಆಫ್ ಜ್ಯುವೆಲ್ರಿ ಅವ್ರ ಹತ್ರ ಇದೆ. ಸೊ ನೆಕ್ಸ್ಟ್ ಜ್ಯುವೆಲ್ರಿ ನಾನು ತೋರಿಸ್ತೀನಿ. ಹಾಗೆಯೇ ಜ್ಯುವೆಲ್ರಿ ಏನೆಲ್ಲ ತರಿಸಿದ್ದೀನಿ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ. ಸೊ ಇದೊಂದು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ ಈ ಒಂದು ಜ್ಯುವೆಲ್ರಿ. ಸೊ ಇದನ್ನು ಕೂಡ ತರಿಸಿದ್ದೀನಿ. ಆ್ಯಕ್ಚುಲಿ ಇದು ನಾನು ಈ ಜ್ಯುವೆಲ್ರಿ ಎಲ್ಲ ಈಗ ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡ್ತಿದ್ರಲ್ಲ. ಸೊ ಆ ಟೈಮಲ್ಲಿ ನಾನು ಅನ್ಕೋತಿದ್ದೆ ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಇದನ್ನು ಒಂದು ತರಿಸ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ನೋಡಿ ಈ ಥರ ಕಾಣುತ್ತೆ, ಹೈಲೈಟಾಗಿ ಕಾಣುತ್ತಲ್ವಾ. ಸೊ ತುಂಬಾ ಚೆನ್ನಾಗಿದೆ ಇದಂತೂ ಈ ಸೆಟ್ಟು. ಹಾಗೆಯೇ ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ. ಸೊ ಈ ಒಂದು ಜ್ಯುವೆಲ್ರಿ ನಂಗೆ ತುಂಬಾ ಇಷ್ಟ ಆಯಿತು, ತರಿಸ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ನೋಡಿ ಇವಾಗ ರಿದು ಜ್ಯುವೆಲರ್ಸ್ ಅವರೇ ನನಗೆ ಕಳಿಸಿದ್ದಾರೆ. ಹಾಗೆಯೇ ಇದಕ್ಕೆ ಈ ಒಂದು ಇಯರಿಂಗು ನೋಡಿ, ಇಯರಿಂಗ್ ಜೊತೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಸ್ಯಾರೀಸ್ಗೆಲ್ಲನೂ ಮಾಡಿಸ್ತಿದ್ದೆ ಅಂತಲೇ ಹೇಳ್ಬೋದು. ಇವಾಗಂತೂ ಟ್ರೆಂಡಿಂಗ್ ಇದೆ ಇದಂತೂ, ಸಖತ್ತಾಗಿದೆ. ನಾನು ತುಂಬ ಇಷ್ಟ ಆಯ್ತು ಇದನ್ನು. ಸೊ ಇದನ್ನು ಒಂದು ತರಿಸ್ದೆ ಅವ್ರ ಹತ್ರ. ಹೇಗಿದೆ? ಸೊ ಇದು ಪ್ರೈಸು ಡೀಟೇಲ್ಸು ಎಲ್ಲ ನಿಮಗೆ ಬೇಕು ಅಂತಂದರೆ ನೀವು ಅವ್ರನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಶೇರ್ ಮಾಡ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ IDಯಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಅವ್ರದ್ದು ವಾಟ್ಸಪ್ ನಂಬರು, ಹಾಗೆಯೇ ಅವರ ಒಂದು ವಾಟ್ಸಪ್ ಗ್ರೂಪ್ ಲಿಂಕು ಎಲ್ಲನೂ ಹಾಕಿರ್ತೀನಿ. ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂಥರ ಆ್ಯಂಟೀಕ್ ಜ್ಯುವೆಲ್ರಿ ಥರ ಸ್ಯಾರೀಸ್ಗೆಲ್ಲ ಅಂತೂ ಸೂಪರಾಗಿ ಕಾಣುತ್ತೆ ಇದಂತೂ. ನಾನು ಸ್ಯಾರಿ ಹಾಕ್ಕೊಂಡಾಗ ಕೂಡ ಒಂದ್ಸಲ ಹಾಕ್ಕೊಂಡು ನೋಡಿದೆ, ಸಖತ್ತಾಗಿತ್ತು ಹೇಳಬೇಕು ಅಂತಂದರೆ. ಸೊ ಇದಕ್ಕೆ ಪ್ಯಾಕಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ರೇ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಬಂದರೆ ಇನ್ನೂ ಒಂದು ಸೆಟ್ಟು. ಸೊ ಇನ್ನೂ ಒಂದು ಸೆಟ್ ಕಳಿಸಿದ್ದಾರೆ. ಇದು ಕೂಡ ಜ್ಯುವೆಲ್ರಿನೇ, ಸರ
ಸೊ ಇವಾಗಂತೂ ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಂದರೆ ಇದು ನೆಲ್ಲಿಕಾಯಿಗುಂಡು ಅಂತ ಹೇಳ್ತಾರಲ್ಲ, ಸೊ ನೆಲ್ಲಿಕಾಯಿಗುಂಡು ಜೊತೆಗೆ ಒಂದು ಮುತ್ತು, ಸೊ ಒಂದು ನೆಲ್ಲಿಕಾಯಿಗುಂಡು ಒಂದು ಮುತ್ತು ಥರ ಕೊಟ್ಟಿದ್ದಾರೆ. ಇದನ್ನು ಕೂಡ ಅಷ್ಟೇ ಸ್ಯಾರೀಸ್ಗೆ ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಸ್ಯಾರೀಸ್ಗೆ ಅಂತೆಲ್ಲ ಯಾವಾಗಲಾದರೂ ಈ ಸಿಂಪಲ್ ಫಂಕ್ಷನ್ಸ್ಗೆಲ್ಲನೂ ಹಾಕ್ಕೊಂಡು ಹೋಗ್ಬೋದು ನೋಡಿ. ಸೊ ಸಿಂಗಲಾಗಿ ಇದನ್ನೇ ಕೂಡ ಹಾಕೋಬೋದು ಸ್ಯಾರೀಸ್ ಮೇಲೆ, ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ನನಗಂತೂ ಇಷ್ಟ ಆಯಿತು. ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟು ಈ ಜ್ಯುವೆಲ್ರಿ ಅಂತೂ ನೀವು ನೋಡಲೇಬೇಕು. ಈ ಜ್ಯುವೆಲ್ರಿ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಯಾವ ಚಿನ್ನದ ಒಡವೆ ಕೂಡ ಇಲ್ಲ ಇದ್ರ ಮುಂದೆ. ಇಲ್ಲಿ ನೋಡಿ ಹೇಗಿದೆ. ಸೊ ರಿಯಲ್ ಗೋಲ್ಡ್ ಥರನೇ ಇಲ್ಲ, ಸಖತ್ತಾಗಿದೆ ಅಲ್ವಾ. ಸೊ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಜುಮ್ಕಿ ಮತ್ತು ಓಲೆ ಜುಮ್ಕಿ, ನನಗೆ ಓಲೆ ಜುಮ್ಕಿ ಅಂದರೆ ತುಂಬಾ ಫೇವ್ರೇಟು. ಅದರಲ್ಲೂ ಈ ಒಂದು ಸೆಟ್ಟು ಸಖತ್ ಫೇವ್ರೇಟು. ಸೊ ಈ ಓಲೆ ಜುಮ್ಕಿ ಜೊತೆಗೆ ಇದನ್ನು ಕೂಡ ಕಳಿಸಿದ್ದಾರೆ ನೋಡಿ, ಪೆಂಡೆಂಟು ಹೇಗಿದೆ. ಇದಕ್ಕೆ ಸಖತ್ತಾಗಿ ಮ್ಯಾಚ್ ಆಗುತ್ತಲ್ವ. ಸೊ ಈ ಒಂದು ಜುಮ್ಕಿ ಜೊತೆಗೆ ಸೊ ಈ ಒಂದು ಪೆಂಡೆಂಟ್, ಲಕ್ಷ್ಮಿ ಪೆಂಡೆಂಟ್ ಇದು. ಸೊ ಅದಕ್ಕೆ ಈ ಒಂದು ಸರ ಕೂಡ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದನ್ನು ಕೂಡ ನಾವು ಸ್ಯಾರೀಸ್ ಮೇಲೆ ಎಲ್ಲ ಹಾಕ್ಕೋಬೋದು, ಫಂಕ್ಷನ್ಸ್ಗೆಲ್ಲನೂ, ಮದುವೆ ಫಂಕ್ಷನ್ಸ್ಗೆಲ್ಲನೂ ಸಾಕು ಇಷ್ಟ ಹಾಕ್ಕೊಂಡು ಹೋಗ್ಬಿಟ್ರೆ. ಸೊ ನೋಡಿ ಸೆಟ್ಟೇ ಇದೆ, ಇದು ಕರೆಕ್ಟಾಗಿ ಸೂಟ್ ಆಗ್ತಾಯಿದೆ. ನನಗಂತೂ ಈ ಓಲೆ ಜುಮ್ಕಿಗಳಂತ ಸಖತ್ ಫೇವ್ರೇಟು. ಅದರಲ್ಲೂ ಈ ಥರ ಈ ಸ್ಟೋನ್ಸ್ ಬಂದಿರುತ್ತಲ್ಲ, ಸೊ ಇದಂತೂ ತುಂಬಾ ಇಷ್ಟ ನನಗೆ. ಹೇಗೆ ಕಾಣ್ತಾ ಇದೆ ಅನ್ನೋದ ಕಮೆಂಟ್ ಮಾಡಿ. ಸೊ ನಿಮಗೂ ಕೂಡ ಇದೇ ಥರ ಬೇಕು ಅಂತಂದರೆ ಅವ್ರ ಕಡೆಯಿಂದ ತರಿಸ್ಕೋಬೋದು. ಸೊ ಎಲ್ಲನೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾವಾಗಾದ್ರೂ ಫಂಕ್ಷನ್ಗೆ ಹಾಕ್ಕೊಂಡು ಹೋದಾಗ ಶೇರ್ ಮಾಡ್ತೀನಿ. ಸೊ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇವಾಗಂತೂ ಟ್ರೆಂಡಿಂಗ್ ಅಲ್ವಾ ಇದೇ ಥರ ಜುಮ್ಕಾಗಳು. ಹಾಗೆಯೇ ನೆಕ್ಸ್ಟ್ ಇನ್ನೇನು ಕಳಿಸಿದ್ದಾರೆ, ಬ್ಯಾಂಗಲ್ ಕಳಿಸಿದ್ದಾರೆ. ಸೊ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ನೋಡ್ತಾ ಇದ್ದೀನಿ, ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇಲ್ಲಿ ನೋಡಿ ಬ್ಯಾಂಗಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾನು ಹಾಕ್ಕೊಳ್ಳಲ್ಲ ಇದನ್ನು. ಸೊ ಇದನ್ನು ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರಿಗೇ ಹಾಕ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದೆ. ಸೊ ನಾನು ಆಲ್ರೆಡಿ ಈ ಥರ ಹಾಕ್ಕೊಂಡಿದ್ದೀನಿ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಕಪ್ಪಗಾಗಿದೆ ಇದು. ಸೊ ನೆಕ್ಸ್ಟ್ ಇದನ್ನು ರಿಪ್ಲೇಸ್ ಮಾಡ್ಕೊಳ್ತೀನಿ ಅಷ್ಟೇ. ನನಗೆ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಸ್ವಲ್ಪ ಬ್ಯಾಂಗಲ್ಸ್ನ ಹಾಕ್ಕೊಳ್ತೀನಿ. ಕೆಲವರೆಲ್ಲ ಹೇಳ್ತಾರೆ ಆಫೀಸ್ಗೆ ಹೋಗ್ತೀರಾ ಆ ಥರ ಬ್ಯಾಂಗಲ್ಸ್ ಹಾಕ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ. ಸೊ ಇದು ನಮ್ಮ ಸಂಸ್ಕೃತಿ. ಹಾಗೆಯೇ ನನ್ನ ಹಸ್ಬೆಂಡ್ಗೆ ಈ ಥರ ಬ್ಯಾಂಗಲ್ಸ್ ಕೈ ತುಂಬ ಇನ್ನೂ ಜಾಸ್ತಿ ಹಾಕ್ಕೊಳ್ಳೋಕೆ ಇಷ್ಟ. ಅವ್ರಿಗೆ ಇನ್ನೂ ಕೈ ತುಂಬ ಬ್ಯಾಂಗಲ್ಸ್ ಹಾಕ್ಕೊಳ್ಳೋದು ಇಷ್ಟನೇ. ಬಟ್ ಆಫೀಸ್ಗೆಲ್ಲ ಹೋಗ್ತೀನಲ್ಲ ಅಷ್ಟೊಂದು ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಇಷ್ಟನ್ನಾದರೂ ಹಾಕ್ಕೊಳ್ಳೋಣ ಅಂಥೇಳಿ ನಾನು ಈ ಥರ ಬ್ಯಾಂಗಲ್ಸ್ನ ಹಾಕ್ಕೊಳ್ತಾ ಇರ್ತೀನಿ. ಸೊ ಅದರಲ್ಲಿ ಈ ಥರ ಗೋಲ್ಡ್ ಬ್ಯಾಂಗಲ್ಸ್ ಎಲ್ಲ ಬರುತ್ತಲ್ವಾ, ಇದನ್ನು ಒಂದೊಂದು ಸೆಂಟ್ರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಪ್ಯಾಕಿಂಗ್ ಕೂಡ ಈ ರೀತಿ ಕೊಟ್ಟಿದ್ದಾರೆ. ಈ ಒಂದು ಸರಕ್ಕೆ ಕೊಟ್ಟಿರೋದು ಇದು ತೆಗೆದುಬಿಡೋಣ. ಸೊ ಪೆಂಡೆಂಟು ಸಖತ್ತಾಗಿದೆ, ಲಕ್ಷ್ಮಿ ಪೆಂಡೆಂಟು. ಅದಾದಮೇಲೆ ಪ್ಯಾಕಿಂಗು ಅಷ್ಟೇ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಈ ಜ್ಯುವೆಲ್ರಿ ಆಗಿರ್ಬೋದು, ಹಾಗೆಯೇ ಈ ಜ್ಯುವೆಲ್ರಿ, ಸ್ಯಾರಿ ಎಲ್ಲನೂ. ಅದ್ರ ಜೊತೆಗೆ ಇವ್ರ ಹತ್ರ ಬೇರೆ ಏನು ಸಿಗುತ್ತೆ ಅಂತಂದರೆ ನೋಡಿ ಗೆಜ್ಜೆ ವಸ್ತ್ರ ಕೂಡ ಕಳಿಸಿದ್ದಾರೆ. ಸೊ ತುಂಬಾ ವರ್ಕೆಲ್ಲ ಇದೆ ನೋಡಿ ಗೆಜ್ಜೆ ವಸ್ತ್ರದಲ್ಲಿ. ಸೊ ದೇವಿಗೆ ಅಲಂಕಾರ ಮಾಡೋದಕ್ಕೆ ಗೆಜ್ಜೆ ವಸ್ತ್ರ ಬೇಕೇ ಬೇಕಲ್ವಾ. ಸೊ ಸಖತ್ತಾಗಿದೆ ಗೆಜ್ಜೆ ವಸ್ತ್ರ ಕೂಡ. ಈ ರೀತಿ ಒಂದು ಗೆಜ್ಜೆ ವಸ್ತ್ರ ಕೂಡ ಕಳಿಸಿದ್ದಾರೆ. ಹಾಗೆಯೇ ಬತ್ತಿಗಳನ್ನ ಕೂಡ ಕಳಿಸಿದ್ದಾರೆ. ಸೊ ತುಪ್ಪದ ಬತ್ತಿ, ಹಾಗೆಯೇ ನಾರ್ಮಲ್ ದೀಪದ ಬತ್ತಿಗಳು, ಇದನ್ನೆಲ್ಲನೂ ಕಳಿಸಿದ್ದಾರೆ. ಅದ್ರ ಜೊತೆಗೆ ತುಂಬ ಕ್ಯೂಟಾಗಿರೋಂಥ ಈ ಒಂದು ಜೆಲ್ ಕ್ಯಾಂಡಲ್ನ ಕೂಡ ಕಳಿಸಿದ್ದಾರೆ. ಇದು ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು ನನಗೆ. ಎಷ್ಟು ಕ್ಯೂಟಾಗಿ ಸಖತ್ತಾಗಿದೆ ಅಲ್ವಾ. ಸೊ ಇದನ್ನು ಕೂಡ ಯಾವಾಗಲಾದರೂ ನಾನು ಲೈಟ್ ಮಾಡಿದಾಗ ಶೋ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ವಾ, ಫೈನಲಿ ಸ್ಯಾರಿ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ. ಎಷ್ಟು ಸಾಫ್ಟ್ ಸಿಲ್ಕ್ ಇದೆ. ಹಾಗೆಯೇ ಈ ರೀತಿ
ಕುಚ್ಚು ಕೂಡ ಹಾಕಿದ್ದೆ, ಅದು ಆಲ್ರೆಡಿ ಕುಚ್ಚು ಅದರಲ್ಲೇ ಬಂದಿದೆ. ಸೊ ನಾನಿದು ಮೇಲೆ ಹಾಕ್ಕೊಂಡು ತೋರಿಸಲ್ಲ, ಯಾಕಂದರೆ ದೇವ್ರಿಗೆ ಉಡ್ಸ್ಬೇಕಲ್ವ ಸೀರೆ, ಹಾಗಾಗಿ ನಾನು ಮೇಲೆ ಹಾಕ್ಕೊಂಡು ತೋರಿಸ್ತಾ ಇಲ್ಲ. ಇಲ್ಲ ಅಂದಿದ್ರೆ ಎಲ್ಲ ಫುಲ್ ಸ್ಯಾರಿ ತೆಗೆದ್ಬಿಟ್ಟು ತೋರಿಸ್ತಿದ್ದೆ, ಬಟ್ ಇವಾಗ ತೋರ್ಸೋಕ್ಕೆ ಟೈಮೂ ಇಲ್ಲ ನನಗೆ. ಇಷ್ಟಂತೂ ತೋರಿಸ್ತೀನಿ ನೋಡಿ, ಗ್ರೀನ್ ಕಲರ್ ಕಾಣ್ತಿದೆಯಾ. ಸೊ ತುಂಬ ಸಾಫ್ಟ್ ಸಿಲ್ಕ್ ಇದೆ. ಈ ಥರ ಸ್ಯಾರೀಸ್ ನಂಗೆ ಇಷ್ಟ ಆಗುತ್ತೆ, ಯಾಕಂದರೆ ನಾವು ಹೇಗೆ ಉಟ್ಕೋತೀವೋ ಅದೇ ಥರನೇ ಇರುತ್ತಲ್ವ ಸ್ಯಾರಿ ಅದು, ಹಾಗಾಗಿ ಜಾಸ್ತಿ ಲೈಕ್ ಆಗುತ್ತೆ ನನಗೆ ಸ್ಯಾರೀಸು. ಸೊ ನೋಡಿ, ಸೊ ಇದು ದೇವ್ರಿಗೆ ಉಡಿಸಿದಾಗ ಯಾವ ಥರ ಕಾಣುತ್ತೆ ಅನ್ನೋದನ್ನ ಕೂಡ ನಾನು ಆವತ್ತಿನ ದಿನ ಶೇರ್ ಮಾಡ್ತೀನಿ. ಸೊ ಇದೆಲ್ಲದ್ರ ಜೊತೆಗೆ ಅವರು ಸ್ಯಾರಿ ಕೊಟ್ಟರು, ಹಾಗೆಯೇ ಜ್ಯುವೆಲ್ರಿ ಕೊಟ್ಟರು, ಮತ್ತು ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟರು, ಜೊತೆಗೆ ಅರ್ಶಿನ ಕುಂಕುಮ ಕೂಡ ಕೊಟ್ಟಿದ್ದಾರೆ. ಸೊ ರಿಟರ್ನ್ ಗಿಫ್ಟ್ಸ್ ಏನಾದರೂ ನೀವು ಕೊಡಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ರೀತಿ ಒಂದು ಅರ್ಶಿನ ಕುಂಕುಮದಲ್ಲಿ ಕೊಡ್ತಾರೆ. ಸೊ ಇದೊಂಥರ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ, ಜ್ಯುವೆಲ್ರಿ ಎಲ್ಲನೂ. ತುಂಬ ಥ್ಯಾಂಕ್ಸ್ ರಜನಿ ಅವರೇ. ಸೊ ನೀವು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಯಾರಿಗೆಲ್ಲ ಅವ್ರ ಕಡೆಯಿಂದ ಸೊ ಒಂದು ಅಫೋರ್ಡಬಲ್ ಪ್ರೈಸ್ಗೆ, ಒಂದು ರೀಸನಬಲ್ ಪ್ರೈಸ್ಗೆ ನಿಮಗೆ ಜ್ಯುವೆಲ್ರಿ ಬೇಕು, ಈ ಥರ ಸ್ಯಾರೀಸ್ ಬೇಕು ಅಂತಂದರೆ ನೀವು ರಜನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಪ್ಲೇ ಮೇಲೆ ಕೂಡ ಹಾಕಿರ್ತೀನಿ, ಹಾಗೆಯೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ನಿಮಗೆಲ್ಲ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಎಲ್ಲ ಆನ್ಲೈನ್ ಪೇಮೆಂಟೇ. ಆರಾಮ್ಸೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಿಮಗೆ ಯಾವ ಥರ ಜ್ಯುವೆಲ್ರಿ ಬೇಕೋ ಎಲ್ಲದನ್ನು ಶೇರ್ ಮಾಡ್ಬೋದು. ಅವ್ರ ಹತ್ರ ಬೇರೆ ಇನ್ನೇನೆಲ್ಲ ಇದೆ ಅನ್ನೋದನ್ನ ಕೂಡ, ಬೇರೆ ಇನ್ನೇನೆಲ್ಲ ಜ್ಯುವೆಲ್ರಿ ಇದೆ ಅನ್ನೋದನ್ನ ಕೂಡ ಒಂದಷ್ಟು ಸ್ಕ್ರೀನ್ಶಾಟ್ಸ್ನ ಶೇರ್ ಮಾಡ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಹಾಗೆಯೇ ಇವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ರಂಜಿನಿ ವ್ಲಾಗ್ಸ್ ಇನ್ ಕನ್ನಡ ಅಂತ. ಸೊ ಅದನ್ನು ಕೂಡ ಒಂದ್ಸಲ ಚೆಕ್ಔಟ್ ಮಾಡಿ. ಅವ್ರದ್ದು ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್ ಲಿಂಕು, ಹಾಗೆಯೇ ವಾಟ್ಸಪ್ ಗ್ರೂಪ್ ಲಿಂಕು, ವಾಟ್ಸಪ್ ನಂಬರ್ ಎಲ್ಲನೂ ನಾನು ಶೇರ್ ಮಾಡಿರ್ತೀನಿ. ಸೊ ನಿಮಗೂ ಕೂಡ ಇದೇ ಥರ ಜ್ಯುವೆಲ್ರಿ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ರೀಸನಬಲ್ ಪ್ರೈಸ್ಗೆ ನೀವು ಅವ್ರನ್ನ ಹತ್ರ ಒಂದು ಜ್ಯುವೆಲ್ರಿನ ಪರ್ಚೇಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.